ಭಾಷಿಣಿಗೆ ಮನೆನೆಲ್ಲ ತೋರಿಸು. ಅವಳಿಗೆ ಯಾವುದು ಹೊಸದಾಗಿರಬಾರ್ದು. ಅವಳನ್ನ ಸರಸು ಹಾಗೆ ರೆಡಿ ಆಗೋದಕ್ಕೆ ಹೇಳು. ರಾಹುಲ್ ಮನೆಗೆ ಬಂದ ತಕ್ಷಣ ರಾಹುಲ್ಗೆ ಆರತಿ ಮಾಡಿ ದೃಷ್ಟಿ ತೆಗೆಯೋದಕ್ಕೆ ರೆಡಿಯಾಗಿರೋದಕ್ಕೆ ಅವಳಿಗೆ ಹೇಳು. ಸರಿ ಆಂಟಿ, ನಾನು ಹೇಳ್ತೀನಿ. ಪ್ರೀತಿ, ಬಿ ಕೇರ್ಫುಲ್. ರಾಹುಲ್ ಸರಸುಗೋಸ್ಕರನೇ ಬರ್ತಿರೋದು. ಅಲ್ಲಿರೋದು ಸರಸು ಅಲ್ಲ, ಭಾಷಿಣಿ ಅಂತ ಸಂಶಯ ಬರ್ದಿರೋ ಹಾಗೆ ನೀನು ನೋಡ್ಕೋಬೇಕು. ನೀವಿಷ್ಟು ಪ್ರತ್ಯೇಕವಾಗಿ ಹೇಳ್ಬೇಕಾ? ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಓಕೆ, ಬಾಯ್. ಏನಾಯ್ತು? ಏನಿರುತ್ತೆ? ತಪ್ಪದೆ ಕರ್ಕೊಂಡು ಬಂದಿದ್ದೀನಲ್ವಾ. ನಿನಗೆ ಆಕ್ಟಿಂಗ್ ಸ್ಕಿಲ್ಸ್ ಕಲಿಸು ಅಂದಿದ್ದಾರೆ ಆಂಟಿ. ನೀನೇ ಈಜೋದನ್ನ ಕಲ್ಸೋದು ಯಾಕೆ ಅನ್ನೋದು ನನ್ನ ಫೀಲಿಂಗ್. ನಂಗೇನು ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ನಿನಗ್ ಕಲ್ಸ್ಬೇಕಾಗಿರೋದು ತುಂಬಾ ಇದೆ. ಹೋಗಣ್ವಾ? ಇಲ್ಲೇ ನಿಂತ್ಕೊಂಡು ಕತೆ ಹೇಳ್ತಿರ್ತೀಯ. ಬಾ ಹೋಗೋಣ. ಯಾರನ್ನು ಹೊರಗಡೆ ಕಳಿಸ್ಬೇಕು ಅನ್ಕೊಂಡಿದ್ನೋ ಅಂಥವಳಿಗೆ ಗೈಡಾಗಿ ಬರೋದು ನನ್ನ ಕರ್ಮ. ಪ್ರತಿಯೊಂದನ್ನು ಇಷ್ಟು ಪರ್ಟಿಕ್ಯುಲರ್ ಆಗಿ ನೋಡ್ತಿದ್ದಾಳೆ. ನಿಜವಾಗ್ಲೂ ಭಾಷಿಣಿನಾ ಇಲ್ಲ ವಾಣಿ ಹಾಗೆ ಇನ್ನೊಂದು ಅವತಾರ ಆಯ್ತಿದ್ದಾಳ? ಪರ್ಫೆಕ್ಟ್ ಆಗಿದೆ. ಆ ಅವಾರ್ಡ್ ಅಲ್ಲೇ ಇರುತ್ತೆ ಅಂತ ನಿನಗೆ ಹೇಗೆ ಗೊತ್ತು? ಈ ಮನೇಲಿರೋ ವಸ್ತುಗಳ ಬಗ್ಗೆ ನಿನಗೆ ಮೊದಲೇ ಗೊತ್ತು ಅಂದ್ರೆ ನೀನು ಭಾಷಣೆ ಅಲ್ಲ, ಸರಸುನೇ ಅಲ್ವಾ? ನಿಂಗೇನಾದ್ರೂ ತಲೆ ಕೆಲಸ ಮಾಡ್ತಿದ್ಯಾ? ಅವಾರ್ಡ್ ಕೆಳಗಡೆ ಬಿದ್ದಿದ್ದಕ್ಕೆ ಅದನ್ನ ತೆಗೆದು ಇಲ್ಲಿ ಸೆಂಟರ್ ಅಲ್ಲಿ ಇಟ್ಟೆ. ಅದಕ್ಕೆ ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೋತಿದ್ಯಲ್ಲ, ಸಂಬಂಧನೇ ಇಲ್ದೇನೆ.
ಭಾಷಿಣಿ. ಸರಸು ಆಗಿರೋ ಇನ್ನೊಂದು ಹುಡುಗಿ ಇವಳೆ. ಸೇಮ್ ಟು ಸೇಮ್ ಸರಸು ಹಾಗೆ ಇದೆಯಾ? ಆದ್ರೂ ವನಜಕ್ಕ, ಏನಿದು? ಪವಿತ್ರವಾದ ಮನೆನ ಯಾರು ಇಲ್ಲ ಅಂದ್ರೆ ಪಾರ್ಟಿ ಹೌಸ್ ಮಾಡ್ಬಿಡ್ತೀರಾ? ಅಂದ್ರೆ ಹಾಗೆ ಫ್ರೆಂಡ್ಸ್ ಬಂದಿದ್ರು, ಅದಕ್ಕೆ ಚಿಲ್ ಆಗ್ತಿದ್ವಿ. ಆಂಟಿ ಅವ್ರು ಕೂಡ ಬರ್ತಿದ್ದಾರೆ, ಅವಾಗ ಇನ್ನೂ ಚಿಲ್ ಆಗ್ಬೋದು. ಮೇಡಮ್, ಒಂದ್ ನಿಮಿಷ. ಫ್ರೆಂಡ್ಸ್ ಪಾರ್ಟಿ ಆಗೋಯ್ತು, ನೀವೆಲ್ಲ ಗೋ ಟು ಹೋಮ್. ಎದ್ದೇಳಿ, ಬೇಗ ಎದ್ದೇಳಿ. ಅಯ್ಯೋ ಹೋಗಮ್ಮ ತಾಯಿ. ಆಂಟಿ ಹೇಳಿರೋ ಥರ ಅಲ್ದೇನೆ ಇಲ್ಲಿ ಡ್ಯಾನ್ಸ್ ಮಾಡಿಸಿ ಇವಳನ್ನ ಸಿಕ್ಕಾಕಿಸ್ಬೇಕು. ಡೋರ್ ಲಾಕ್ ಆಗಿದೆಯಲ್ಲ, ಯಾಕೆ? ಸರ್ಸು ನಿನ್ಗೋಸ್ಕರ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡ್ತಿದ್ದಾಳೇನೋ ಅಣ್ಣ. ನೋ ನವ್ಯ, ಹಾಗೇನೂ ಇಲ್ಲ. ತೇಜ, ಬಿಲ್ ಮಾಡು. ಓಕೆ ಮ್ಯಾಮ್. ಪ್ರೀತಿ. ಸರ್ಸು. ತೇಜ, ಮೇಡಮ್, ಒಂದ್ಸಾರಿ ಪ್ರೀತಿ ಕಾಲ್ ಮಾಡು. ಓಕೆ ಮೇಡಮ್. ಅಯ್ಯೋ, ಆಂಟಿ ಬಂದ್ರು ಅನ್ಸುತ್ತೆ. ಭಾಷಿಣಿ, ಬಾ ಹೋಗೋಣ.
ಸರ್ಸು ಸರ್ಸು ಐ ಮಿಸ್ ಯು ಸೋ ಮಚ್. ನೀನ್ ನನ್ನನ್ನು ಬಿಟ್ಬಿಟ್ಟು ಯಾಕೆ ಬಂದ್ಬಿಟ್ಟೆ? ಮತ್ತೆ ನೀನು ಹಾಸ್ಪಿಟ್ಲಲ್ಲಿ ಕಾಣದೇ ಇದ್ದಿದ್ದಕ್ಕೆ ನೀನೆಲ್ಲಿ ಮಾಯ ಆಗಿ ಹೋಗ್ತೀಯೋ ಅಂತ ಆ ಭಯದಿಂದ ಓಡ್ ಬಂದೆ. ನನ್ನನ್ನು ಬಿಟ್ಟು ಹೋಗ್ಬೇಡ ಸರ್ಸು, ಸರಿನಾ? ಸರ್ಸು, ಅಟ್ಲೀಸ್ಟ್ ಇವಾಗ್ಲಾದ್ರೂ ಮಾತಾಡೋ ಸರ್ಸು. ಅಂದ್ರೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ. ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನದಿಂದನೂ ನೋವು, ಕೋಪ, ಆನಂದ ಏನಾದ್ರೂ ಜಾಸ್ತಿ ಆದ್ರೆ ಟೆನ್ಷನ್ ಜಾಸ್ತಿಯಾಗಿ ಮಾತಾಡೋದಕ್ಕೆ ಆಗ್ತಿಲ್ಲ ರೀ. ಹೌದಾ? ಸಾರಿ ಸರ್ಸು, ನನಗೆ ಗೊತ್ತೇ ಇರಲಿಲ್ಲ. ಅದಕ್ಕೆ ದೇವಸ್ಥಾನದಲ್ಲೂ ಮಾತಾಡ್ಲಿಲ್ಲ ಅಲ್ವಾ? ನನ್ನ ಮೇಲೋ ನಮ್ಮ ಅಮ್ಮನ ಮೇಲೋ ಕೋಪ ಏನೋ ಅಂತ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸರಿ, ಇನ್ಮೇಲೆ ನಿನಗಿಷ್ಟ ಆದ ಹಾಗೆ ಮಾತಾಡು, ನಿನಗಿಷ್ಟ ಆದ ಹಾಗೆ ಇರು, ಸರಿನಾ? ಆದ್ರೆ ಒಂದೇ ಒಂದ್ಸಲ ನನ್ನನ್ನು ಯಾವಾಗ್ಲೂ ಕರೀತಿಯಲ್ಲ, ಒಂದೇ ಒಂದ್ಸಲ ಹಾಗೆ ಕರಿ. ಸರ್ಸು, ಕರಿ ಸರ್ಸು. ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಐ ಲವ್ ಯು ಸರ್ಸು, ಐ ಲವ್ ಯು ಸೋ ಮಚ್. ಈ ಧ್ವನಿಗೋಸ್ಕರ ಎಷ್ಟು ದಿವಸದಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ? ನನ್ನ ಪ್ರಾಣ ನನ್ನ ಹತ್ರ ಇದೆ ಅಂದ್ರೆ ನಂಬು. ಐ ಲವ್ ಯು ಸರ್ಸು, ಐ ಲವ್ ಯು ಸೋ ಮಚ್ ಸರ್ಸು. ನಾನ್ ಮಾತ್ರ ನೋಡಿದ ಪ್ರತಿ ಸಾರಿ ಸಾಯ್ತಾ ಇದ್ದೀನಿ. ಇನ್ಮೇಲೆ ನೀನ್ ಈ ಮನೆಯಲ್ಲಿ ಯಾರಿಗೂ ಹೆದರ್ಬೇಕಾದ ಅವಶ್ಯಕತೆನೇ ಇಲ್ಲ. ನಿನಗಿಷ್ಟ ಬಂದ ಹಾಗಿರು, ಓದಿನ ಬಗ್ಗೆನೂ ಕೇರ್ ತಗೋಬೇಕಾದ ಅಗತ್ಯನೇ ಇಲ್ಲ, ಸರಿನಾ? ಮಗನೇ ರಾಹುಲ್, ನಿನ್ ಕೋರಿಕೆಯಂತೆ ನಿನ್ ಸರ್ಸು ನಿನ್ ಕಣ್ಮುಂದೆ ಬಂದ್ಲು. ಈಗ ನಿಂಗೆ ಸಂತೋಷನಾ? ಇಲ್ಲ. ಎಷ್ಟೋ ದಿನ ಆದ್ಮೇಲೆ ನನ್ನ ಹೆಂಡತಿ ಮನೆಗೆ ಬಂದಿದ್ದಾಳೆ. ಒಂದು ಆರತಿ ಇಲ್ಲ, ಒಂದು ದೃಷ್ಟಿ ಇಲ್ಲ. ಅಂದ್ರೆ ನಿಮಗೆ ನನ್ನ ಸರಸು ಅಂದ್ರೆ ಇಷ್ಟ ಇಲ್ಲ. ಇವಳು ಈ ಮನೆಗೆ ಬಂದಿರೋದು ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ, ನಿಜ ತಾನೇ? ಅಯ್ಯೋ ರಾಹುಲ್, ರಾಹುಲ್, ಹಾಗೇನು ಇಲ್ಲಪ್ಪ, ಹಾಗೇನು ಇಲ್ಲ. ಯಾಕೆ ಹಾಗನ್ಕೋತಿದೀಯಾ? ವನಜ, ಹೋಗು, ರಾಹುಲ್ಗೆ ದೃಷ್ಟಿ ತೆಗಿಬೇಕು. ಆರ್ತಿ ತಟ್ಟಿ ತಗೊಂಬ. ಎಲ್ರೂ ಒಳಗಡೆ ಬಂದ್ಮೇಲೆ ದೃಷ್ಟಿ ಯಾಕೆ ರಾಹುಲ್? ನನ್ನ ಸರಸುಗೆ ಅವಮಾನ ಮಾಡಿದ್ದು, ನಮ್ಮ ಬಂಧನಕ್ಕೆ ದೃಷ್ಟಿ ಇಟ್ಟಿದ್ದು ಇಲ್ಲೇ. ಅದಕ್ಕೆ ಇಲ್ಲೇ ತೆಗಿಬೇಕು. ಅದ್ಗೆ ಯಾವ ಕೈಯಿಂದ ಇವಳನ್ನ ಈ ಮನೆಯಿಂದ ಹೊರಗಡೆ ಹಾಕಿದ್ರೋ ಅದೇ ಕೈಯಿಂದ ನಮ್ಮಿಬ್ಬರಿಗೆ ದೃಷ್ಟಿ ತೆಗಿಬೇಕು.
ನನ್ನ ಮಗನಿಗೆ ಹೆಂಡತಿಯಾಗಿ ಬಂದಿರೋ ನಿನಗೆ ಯಾವ ಸಮಸ್ಯೆನೂ ಬರ್ದಿರೋ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಂದಮ್ಮ, ನಮ್ಮೆಲ್ಲರದು. ಯಾರ ಮುಂದೆ ನೀನು ತಲೆ ತಗ್ಗಿಸ್ಕೊಂಡಿದ್ಯೋ ಇನ್ನು ಮುಂದೆ ಅವ್ರ ಎದುರಿಗೆ ತಲೆ ಎತ್ಕೊಂಡು ಓಡಾಡು. ನೀನು ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಯಾರು ನಿನ್ನ ಏನು ಅನ್ನೋದಿಲ್ಲ. ಬಾ ಸರ್ಸು. ಆಂಟಿ, ನಂಗೆ ಯಾಕೋ ಭಾಷಿಣಿ ನೋಡ್ತಿದ್ರೆ ಡೌಟ್ ಬರ್ತಿದೆ ಆಂಟಿ. ಏನ್ ಡೌಟು? ಅವಳ ಮನೆಗೆ ಬಂದ ತಕ್ಷಣ ಏನೋ ಗೊತ್ತಿರೋರ್ ಮನೆ ಅಂತ ನೋಡಿ ನಿಮ್ ನಂಬರ್ 1 ಕಪ್ ಕೆಳಗೆ ಬಿದ್ದಿದ್ರೆ ತಗೊಂಡು ಹೋಗಿ ಶೋಕೇಸಲ್ಲಿಟ್ಲು. ಅದಕ್ಕೆ ಅವಳ ಭಾಷಿಣಿ ಅಲ್ಲ ಸರಸ್ಸು ಏನೋ ಅನ್ನೋ ಡೌಟ್ ಆಂಟಿ. ನೋಡು, ಅಲಮಾರ ಖಾಲಿಯಾಗಿತ್ತೋ ಏನೋ, ಕಪ್ಪು ಕೂಡ ಸಪರೇಟ್ ಆಗಿತ್ತೋ ಏನೋ, ಅದಕ್ಕೆ ಅದನ್ನ ಅಲ್ಲಿಟ್ಟಿರ್ಬೇಕೋ ಏನೋ. ಎಸ್, ಅವಳು ಕೂಡ ಸೇಮ್ ಆನ್ಸರ್ ಹೇಳಲ್ಲು ಆಂಟಿ. ಯಾರಾದ್ರೂ ಕೂಡ ಇದನ್ನೇ ಹೇಳ್ತಾರೆ. ಅದಲ್ಲ ಆಂಟಿ. ನೋಡು ಪ್ರೀತಿ, ಎಷ್ಟೋ ದಿನಗಳಾದ್ಮೇಲೆ ಪೀಸ್ ಆಫ್ ಮೈಂಡಲ್ಲಿದ್ದೀನಿ. ನಾರ್ಮಲ್ ಆದ ವಿಷಯಗಳನ್ನು ಕೂಡ ನೀನು ದೊಡ್ಡದು ಮಾಡಿಕೊಂಡು ನೀನು ಡಿಸ್ಟರ್ಬ್ ಆಗಿ ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಆಂಟಿ. ನೋ ಪ್ಲೀಸ್ ಆಂಟಿ. ಪ್ಲೀಸ್. ಆಂಟಿ, ಇದೇ ನನ್ನ ಪ್ರಪಂಚ. ನೋಡಿದ್ಯಾ, ನೀನು ಪಕ್ಕದಲ್ಲಿ ಇಲ್ದೇ ಇದ್ರು ನನ್ನ ಪ್ರಪಂಚದಲ್ಲಿ ನಿನ್ನೆ ಪೂರ್ತಿ ಹೇಗೆ ತುಂಬಿಸಿದ್ದೀನಿ ಅಂತ. ನಿಮ್ ಪ್ರಪಂಚ ತುಂಬಾ ಚಿಕ್ಕದು ರೀ. ಏನು? ಈ ಚಿಕ್ಕ ರೂಮ್ನೆ ಪ್ರಪಂಚ ಅಂತಿದ್ದೀರಲ್ಲ ಅಂತ ಕೇಳ್ದೆ. ನೀನು ನನ್ನಿಂದ ದೂರ ಆದ್ಮೇಲೆ ನಾನು ಈ ರೂಮನ್ನ ಬಿಟ್ಟು ಹೊರಗಡೆ ಬರಲೇ ಇಲ್ಲ ಸರ್ಸು. ನಿನ್ನ ರೂಪ, ನಿನ್ನ ಮಾತನ್ನ ಬಿಟ್ಟರೆ ಊಟ, ನಿದ್ರೆ ನನಗೆ ಯಾವುದು ನೆನಪಿರಲಿಲ್ಲ. ಹೊರಗಡೆ ಏನ್ ನಡೀತಾ ಇದೆ ಅನ್ನೋದು ಕೂಡ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಸರ್ಸು, ನಿನಗೆ ನೆನಪಿದ್ಯಾ? ಇಲ್ಲೋಡು, ಇಲ್ಲೇ ಅವತ್ತು ನಿನ್ನ ಹಣೆ ಮೇಲೆ ಮುತ್ತು ಕೊಟ್ಟಿದ್ದೆ. ಇಲ್ಲೋಡು, ಬಾಯ್ಲಿ. ಇಲ್ಲೋಡು, ಇಲ್ಲೇ ಅವತ್ತು ನಿನಗೆ ಸೀರೆ ಉಡಿಸಿದ್ದೆ. ಬಾ ಸರ್ಸು, ಇಲ್ಲೋಡು, ಅವತ್ತು ನಿನ್ನ ಇಲ್ಲೇ ಕೂರಿಸಿ ನಾನು ಊಟ ಮಾಡಿಸಿದ್ದೆ. ನೆನಪಿದ್ಯಾ? ಈ ಕಡೆ ಬಾ, ಇಲ್ಲಿ ಬಾಯ್ಲಿ. ಅವತ್ತು ಈ ಕನ್ನಡಿ ಮುಂದೆ ನಿನ್ನ ರೆಡಿ ಮಾಡಿದ್ದೆ. ನಿನಗೆ ಜಡೆ ಹಾಕಿದ್ದೆ. ಮಾಡರ್ನ್ ಗೆಟಪ್ ಅಲ್ಲಿ ನಿನ್ನ ರೆಡಿ ಮಾಡಿದ್ದೆ. ನೆನಪಿದ್ಯಾ? ಹೆಜ್ಜೆ ಹೆಜ್ಜೆಗೂ ನೆನಪಿರೋ ಈ ರೂಮು ನಿನಗೆ ಚಿಕ್ಕದಾಗಿ ಕಾಣಿಸ್ತಾ ಇದೆ. ಆದ್ರೆ ಮನಸ್ಸಿಟ್ಟು ನೋಡಿದ್ರೆ ನನ್ನ ಪ್ರೀತಿ ಸಮುದ್ರದಷ್ಟು ದೊಡ್ಡದು.